ಪರಮ ಪ್ರೀತಿಯುಳ್ಳ ನಮ್ಮ ತಂದೆಯ ದೇವರೇ, ಈ ಮುಂಜಾನೆ ಜಾವದಲ್ಲಿ ನಿಮ್ಮ ಪರಿಶುದ್ಧ ನಾಮಕ್ಕೆ ನಾವು ಸ್ತೋತ್ರ ಮಾಡ್ತಾ ಇದೀವಪ್ಪ. ದೇವರೇ, ಉದಯ ಕಾಲದಲ್ಲಿ ನಿಮ್ಮ ವಾಕ್ಯಗಳನ್ನ ಧ್ಯಾನ ಮಾಡಲು ನಾವು ಈ ಆನ್ಲೈನ್ ಮೂಲಕ ಕೂಡಿರುವಾಗ ನಿಮ್ಮ ಧ್ಯಾನದಿಂದ ನಮ್ಮನ್ನ ತುಂಬಿಸು. ಈ ದಿನದ ನಿನ್ನ ಪ್ರಸನ್ನತೆಯನ್ನ ನಾವು ಅನುಭವಿಸುವಂತೆ ಕೃಪೆ ಮಾಡು. ಯೇಸುವಿನ ಹೆಸರಲ್ಲಿ ಕೇಳುತ್ತೇವೆ ನಮ್ಮ ತಂದೆಯ ದೇವರೇ, ಆಮೆನ್. ಎಲ್ಲರೂ ಸಹ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಬೆಳಗಿನ ವಂದನೆಗಳು. ಇವತ್ತಿನ ಜ್ಞಾನದ ವಿಷಯವನ್ನ ನಾವು ತೆಗೆದುಕೊಳ್ಳುವಂತ ಸಮಯದಲ್ಲಿ ಈ ದಿನ ದೇವರ ವಾಕ್ಯದ ತಲೆಬರಹ ಕ್ರಿಸ್ತನ ಕರೆ ಮತ್ತು ಸಹಾನುಭೂತಿ ಎಂಬುದಾಗಿ ಹೇಳಿಕೊಡಲ್ಪಡ್ತಾ ಇದೆ. ನನ್ನ ಸತ್ಯವೇದ ವಾಕ್ಯದ ಧ್ಯಾನವಾಗಿ ಮತ್ತಾಗಿ ಬರೆಸುವಾರ್ತೆ 4ನೇ ಅಧ್ಯಾಯ 17ರಿಂದ 25ನೇ ವಚನ ತನಕ ಇದೆ. ಮಕ್ಕಳ ಸತ್ಯವೇದ ಭಾಗವಾಗಿ ಸಾಲೋಮನನ ಧ್ಯಾನದ ವಿಷಯವಾಗಿ 1 ಅರಸುಗಳ ಪುಸ್ತಕ 4ನೇ ಅಧ್ಯಾಯ 5ನೇ ವಚನದಲ್ಲಿ ಕೊಡಲ್ಪಡ್ತಾ ಇದೆ. 1 ವರ್ಷಕ್ಕೆ ಸತ್ಯವೇದದ ಅಧ್ಯಯನ ಭಾಗವಾಗಿ ಧ್ಯಾನೋಕ್ತಿಗಳು 18ನೇ ಅಧ್ಯಾಯ ವಚನ 1ರಿಂದ 24 ತನಕ ಬರೆಯಲ್ಪಡ್ತಾ ಇದೆ. ಇವತ್ತಿನ ಬಾಯಿಪಾಠ ವಚನವಾಗಿ ಅಂದಿನಿಂದ ಯೇಸು ಪರಲೋಕ ರಾಜ್ಯವು ಸಮೀಪಿಸಿದ್ದು ದೇವರ ಕಟ್ಟಿಗೆ ತಿರುಗಿಕೊಳ್ಳೆಂದು ಸಾರಿ ಹೇಳುವುದಕ್ಕೆ ಪ್ರಾರಂಭಿಸಿದನು ಅಂತೇಳಿ ಮತ್ತಾಯನ ಬರೆಸುವಾರ್ತೆ 4ನೇ ಅಧ್ಯಾಯ 17ನೇ ವಚನದಲ್ಲಿ ಕೊಡಲ್ಪಡ್ತಾ ಇದ್ದಾರೆ. ಇವತ್ತಿನ ಧ್ಯಾನದಲ್ಲಿ ನಾವು ಯೇಸು ಸ್ವಾಮಿ ದೀಕ್ಷಾಸ್ಥಾನ ಹೊಂದಿದ ನಂತರದಲ್ಲಿ ಮೊದಲ ಬಾರಿಗೆ ಅವರು ತಮ್ಮ ಸೇವೆಯನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಪ್ರಾರಂಭದಲ್ಲಿ ಅವರ ಮೊದಲ ಒಂದು ಪ್ರಸಂಗದ ವಿಷಯ ಅಥವಾ ಅವರು ಬಂದು ಇಲ್ಲಿ ಮತ್ತಾಯನ ಬರೆಸುವಾರ್ತೆ 4ನೇ ಅಧ್ಯಾಯ 17ನೇ ವಚನದಲ್ಲಿ ಹೇಳಿದ ಹಾಗೆ ಇದು ಬಂದು ತಂದೆ ಆಗಿರುವಂತಹ ದೇವರ ಕೆಲಸವನ್ನ ಪ್ರಾರಂಭದ ಹಂತದಲ್ಲಿ ಮೊದಲ ವಿಷಯವಾಗಿ ಅವ್ರು ಬಂದು ಏನ್ ಹೇಳ್ತಾ ಇದಾರೆ, ದೇವರ ರಾಜ್ಯವು ಸಮೀಪಿಸಿದ್ದು ದೇವರ ಕಡೆಗೆ ನೀವು ತಿರುಗಿಕೊಳ್ಳ್ರಿ ಎಂಬುದಾಗಿ ಹೇಳಿ ತಮ್ಮ ಪ್ರಸಂಗವನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಈ ಒಂದು ವಚನವನ್ನ ಆಧಾರವಾಗಿಟ್ಟುಕೊಂಡು ಅಂದ್ರೆ ಮತ್ತಾಯನ ಬರೆಸುವಾರ್ತೆ 4ನೇ ಅಧ್ಯಾಯ 17ರಿಂದ 25 ವಚನದಲ್ಲಿ ಪ್ರಮುಖವಾಗಿ ಈ 17ನೇ ವಚನದಲ್ಲಿ ಕೊಡಲ್ಪಟ್ಟಂತ ವಿಷಯವನ್ನು ಇಟ್ಟುಕೊಂಡು ಒಂದು 5 ಕಾರ್ಯಗಳನ್ನ ನಾವು ಇವತ್ತಿನ ಧ್ಯಾನದಲ್ಲಿ ನಾವು ಧ್ಯಾನ ಮಾಡ್ಲಿಕ್ಕಿದ್ದೀವಿ. ಮತ್ತಾಯನ ಬರೆಸುವಾರ್ತೆ 4ನೇ ಅಧ್ಯಾಯ 17ನೇ ವಚನದಿಂದ ಒಂದು 5 ವಿಷಯಗಳು. ಅದರಲ್ಲಿ ಬಹಳ ಪ್ರಮುಖವಾಗಿ ಕಾಣಲ್ಪಡುವಂತ ವಿಷಯ ಯಾವ್ದಪ್ಪ ಅಂದ್ರೆ ದೇವರ ಕಡೆಗೆ ತಿರುಗಿಕೊಳ್ಳಿರಿ ಅನ್ನುವಂತ ವಿಷಯ. ನೀವು ಸತ್ಯವೇದವನ್ನ ಧ್ಯಾನ ಮಾಡಿ ಬಿಡುವಂತ ಸಮಯದಲ್ಲಿ ಈ ದೇವರ ಕಡೆಗೆ ತಿರುಗಿಕೊಳ್ಳುವಂತ ಪ್ರಸಂಗವನ್ನ ಅಥವಾ ಬೋಧನೆಯನ್ನ ಸತ್ಯವೇದದಲ್ಲಿ ಅನೇಕ ಜನ ದೇವ ಪುರುಷರುಗಳು ಇದರ ಬಗ್ಗೆ ಬೋಧಿಸ್ತದ. ಹೆಚ್ಚು ಕಡಿಮೆ ಒಂದು 13 ಜನ ಇದೇ ಪ್ರಸಂಗವನ್ನ ಮಾಡ್ತಾ ಇದ್ದಾರೆ. ನೀವು ಸತ್ಯವೇದದಲ್ಲಿ ಅನೇಕ ವ್ಯಕ್ತಿಗಳನ್ನು ತೆಗೆದುಕೊಳ್ಳುವಾಗ ಒಂದು 13 ಜನರು ಇದೇ ವಿಷಯವನ್ನು ಇಟ್ಕೊಂಡು ಪ್ರಸಂಗವನ್ನ ಪ್ರಾರಂಭ ಮಾಡ್ತಾರೆ, ಪ್ರಸಂಗವನ್ನ ಹೇಳ್ತಾರೆ. ನೀವು ಮೋಸೆಯನ್ನು ತೆಗೆದುಕೊಳ್ಳುವಂತ ಸಮಯದಲ್ಲಿ ಧರ್ಮೋಪದೇಶಕಾಂಡ ಪುಸ್ತಕ 30ನೇ ಅಧ್ಯಾಯ 2 ಮತ್ತು 3 ವಚನದಲ್ಲಿ ಇಸ್ರಾಯೇಲ್ ಜನರಿಗೆ ನೀವು ದೇವರ ಕಡೆಗೆ ತಿರುಗಿಕೊಳ್ಳ್ರಿ ಅಂತ ಹೇಳ್ತಾರೆ. ಇನ್ನು ಸ್ವಾಮಿಯಲ್ಲ ಪ್ರವಾದಿನ ತೆಗೆದುಕೊಳ್ಳುವಂತ ಸಮಯದಲ್ಲಿ 1 ಸ್ವಾಮಿಯಲ್ಲ 7ನೇ ಅಧ್ಯಾಯ 3ನೇ ವಚನದಲ್ಲಿ ನೀವು ನಿಮ್ಮ ಪೂರ್ಣ ಹೃದಯದಿಂದ ಯೆಹೋವನ ಕಡೆಗೆ ತಿರುಗಿಕೊಳ್ಳ್ರಿ ಅಂತ ಹೇಳ್ತಾರೆ. ಎಲಿಯ ಪ್ರವಾದಿನ ತೆಗೆದುಕೊಳ್ಳುವಂತ ಸಮಯದಲ್ಲಿ 1 ಅರಸುಗಳು 18ನೇ ಅಧ್ಯಾಯ 37ನೇ ವಚನದಲ್ಲಿ ನೀವೇ ನಿಮ್ಮ ಹೃದಯದಿಂದ ನೀವು ದೇವರ ಕಡೆಗೆ ತಿರುಗಿಕೊಳ್ಳ್ರಿ ಅಂತ ಹೇಳ್ತಾರೆ. ಯೆಶಾಯನ ಪ್ರವಾದನ ಗ್ರಂಥ 55ನೇ ಅಧ್ಯಾಯ 6 ಮತ್ತು 7ನೇ ವಚನದಲ್ಲಿ ಯೆಶಾಯ ಪ್ರವಾದಿಯು ಸಹ ದುಷ್ಟತನ ಮಾರ್ಗವನ್ನ ಬಿಟ್ಟು ಯೆಹೋವನ ಕಡೆಗೆ ತಿರುಗಿಕೊಳ್ಳಿ ಅಂತ ಹೇಳ್ತಾರೆ. ಇನ್ನು ಯೆರೆಮೀಯ ಪ್ರವಾದಿನ ತೆಗೆದುಕೊಳ್ಳುವಾಗ ಯೆರೆಮೀಯ 4:1 ಇಸ್ರಾಯೇಲರೇ ನೀವು ಹಿಂದಿರುಗಿ ದೇವರ ಕಡೆಗೆ ತಿರುಗಿಕೊಳ್ಳ್ರಿ ಅಂತ ಹೇಳ್ತಾರೆ. ಇನ್ನು ಎಜೆಕೇಲ್ ಪ್ರವಾದಿನ ತೆಗೆದುಕೊಳ್ಳುವಂತ ಸಮಯದಲ್ಲಿ ಎಜೆಕೇಲ್ ಪುಸ್ತಕ 18ನೇ ಅಧ್ಯಾಯ 30ರಿಂದ 32 ವಚನಗಳಲ್ಲಿ ಪಶ್ಚಾತ್ತಾಪ ಪಟ್ಟು ನಿನ್ನ ಎಲ್ಲಾ ಅಪರಾಧಗಳನ್ನ ಬಿಟ್ಟು ನೀನ್ ದೇವರ ಕಡೆಗೆ ತಿರುಗಿಕೊಳ್ಳು ಅಂತ ಹೇಳ್ತಾರೆ. ಓಶಿಯ ಪ್ರವಾದಿ ಸಹ ಇಸ್ರಾಯೇಲರೇ ನಿನ್ನ ದೇವರಾದ ಯೆಹೋವನ ಕಡೆಗೆ ನೀವು ಹಿಂದಿರುಗಿರಿ ಅಂತ ಹೇಳಿ ಓಶಿಯನ ಪ್ರವಾದನ ಪುಸ್ತಕ 14ನೇ ಅಧ್ಯಾಯ 1ನೇ ವಚನದಲ್ಲಿ ಬರೆಯಲ್ಪಡ್ತಾ ಇದೆ. ಇನ್ನು ಯೋವೇಲನ ಪುಸ್ತಕದಲ್ಲಿ ಯೋವೇಲ ಪ್ರವಾದಿ ಕೂಡ ನಿಮ್ಮ ಪೂರ್ಣ ಹೃದಯದಿಂದ ನನ್ನ ಕಡೆಗೆ ನೀವು ತಿರುಗಿಕೊಳ್ಳ್ರಿ ಅಂತ ಬರೆಯಲ್ಪಡ್ತಾ ಇದ್ದಾರೆ. ಜಕರ್ಯ ಪ್ರವಾದಿ ಸಹ ನನ್ನ ಕಡೆಗೆ ತಿರುಗಿಕೊಳ್ಳ್ರಿ, ನಾನ್ ನಿಮಗೆ ನಿಮ್ಮ ಕಡೆಗೆ ತಿರುಗಿಕೊಳ್ಳು ಅಂತ ಹೇಳಿ ಜಕರ್ಯ 1:3 ಕೊಡಲ್ಪಡ್ತಾ ಇದೆ. ಇನ್ನು ಹೊಸ ಒಡಂಬಡಿಕೆ ಭಾಗಕ್ಕೆ ಬಂದಾಗ
ಸ್ಥಾನಿಕನಾದಂತ ಯೋಹಾನನ ಮೊದಲ ಪ್ರಸಂಗನೂ ಸಹ ಇದೇ ಆಗಿದೆ. ಮತ್ತೆ ಬರೆಸುವಂತೆ 3:1-2 ಪಶ್ಚಾತ್ತಾಪ ಪಡಿರಿ, ಪರಲೋಕ ರಾಜ್ಯವು ಸಮೀಪಿಸಿತ್ತು, ದೇವರ ಕಡೆಗೆ ನೀವು ತಿರುಗಿಕೊಳ್ಳ್ರಿ ಅಂತ ಬರೆಯಲ್ಪಡ್ತಾ ಇದ್ದಾರೆ. ಇನ್ನ ಯೇಸು ಸ್ವಾಮಿ ಪ್ರಸಂಗ ಪ್ರಾರಂಭದ ಹಂತದಲ್ಲಿ ಮಾರ್ಕನ್ ಬರೆಸುವಾರ್ತೆ 14:14 ಪಶ್ಚಾತ್ತಾಪ ಪಟ್ಟು ಸುವಾರ್ತೆನ ನಂಬಿ ದೇವರ ಕಡೆಗೆ ತಿರುಗಿಕೊಳ್ಳ್ರಿ ಅಂತ ಬರೆಯಲ್ಪಡ್ತಾ ಇದೆ. ಅದ ನಂತರದಲ್ಲಿ ಇವತ್ತಿನ ಧ್ಯಾನದಲ್ಲಿ ಕೊಡಲ್ಪಡುವಂತ ವೇದ ವಾಕ್ಯದಲ್ಲಿ ಇದೇ ವಿಷಯವಾಗಿ ಯೇಸು ಸ್ವಾಮಿ ನೀವು ಬಂದು ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ನೀವು ತಿರುಗಿಕೊಳ್ಳ್ರಿ ಅಂತ ಹೇಳ್ತಾ ಇದ್ದಾರೆ. ಅದು ಮಾತ್ರವಲ್ಲ, ಅಪೊಸ್ತಲನಾಗಿರುವಂತ ಪೌಲನು ಸಹ ಇದೇ ವಿಷಯವಾಗಿ ಪ್ರಸಂಗ ಮಾಡ್ತದಾನ, ಪೇತ್ರನು ಸಹ ಇದೇ ವಿಷಯವಾಗಿ ಹೇಳ್ತದಾನ. ಹೆಚ್ಚು ಕಡಿಮೆ ಒಂದು 13 ಜನ ಒಂದೇ ವಿಷಯವಾಗಿ ಹೇಳ್ತಾ ಇದಾರ. ಅದೇನಪ್ಪಾ ಅಂದ್ರೆ, ನೀವು ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳ್ರಿ, ದೇವರ ಕಡೆಗೆ ತಿರುಗಿಕೊಳ್ಳ್ರಿ ಅಂದ್ರೆ ಅನೇಕರು ಈ ಒಂದು ಕಾರ್ಯವನ್ನು ಹೇಳಿದ್ರಿಂದ ಇದು ತುಂಬಾ ಪ್ರಮುಖವಾದದ್ದು ಎಂಬುದನ್ನ ನಮ್ಮ ಜೀವಿತದಲ್ಲಿ ನಾವು ಅರ್ಥೈಸಿಕೊಳ್ಬೇಕಾಗಿದೆ. ಸರಿ, ನಾವು ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಏನೆಲ್ಲಾ ಕಾರ್ಯಗಳು ನಮ್ಮ ಜೀವನದಲ್ಲಿ ನಡೀತದವ, ಮತ್ತೆ ನಾವು ಯಾವ ರೀತಿಯಾಗಿ ದೇವರ ಕಡೆಗೆ ತಿರುಗಿಕೊಳ್ಬೇಕೆಂಬುದರ ವಿಷಯವಾಗಿ ಒಂದು 5 ಕಾರ್ಯದಲ್ಲಿ ಮೊದಲನೇ ಕಾರ್ಯ, ಪಶ್ಚಾತ್ತಾಪವು ದೇವರ ಕಡೆಗೆ ತಿರುಗಿಕೊಳ್ಳುವಂತ ಮೊದಲ ಹೆಜ್ಜೆಯಾಗಿದೆ. ನಮ್ಮ ಜೀವನದಲ್ಲಿ ದೇವರ ಕಡೆಗೆ ತಿರುಗಿಕೊಳ್ಳುವಂಥದ್ದೇ ನಾವು ಇಡುವಂತ ಪ್ರಥಮ ಹೆಜ್ಜೆ. ನಾನು ದೇವರ ಕಡೆಗೆ ತಿರುಗಿಕೊಳ್ಳದೆ ಯಾವ ಕಾರ್ಯಗಳನ್ನು ಮಾಡಿದ್ರು ಸಹ ಪ್ರಯೋಜನ ಇಲ್ಲ. ಯಾಕಂದ್ರೆ ಯೆಶಾಯನ ಪ್ರವಾದನ ಗ್ರಂಥ 55:7 ಹೇಳ್ತದ, ದುಷ್ಟನು ತನ್ನ ದುರ್ಮಾರ್ಗವನ್ನ ಬಿಡಲಿ, ಕೆಡುಕನು ತನ್ನ ದುರಾಲೋಚನೆಗಳನ್ನ ತ್ಯಜಿಸಲಿ, ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ, ಆತನು ಅವನನ್ನ ಕರುಣಿಸುವನು, ನಮ್ಮ ದೇವರನ್ನ ಆಶ್ರಯಿಸಲಿ, ಆತನು ಮಹಾ ಕೃಪೆಯಿಂದ ಕ್ಷಮಿಸುವನು ಅಂತ ಹೇಳಿ ಕೊಡಲ್ಪಡ್ತಾ ಇದೆ. ದುಷ್ಟ ಕಾರ್ಯಗಳನ್ನ ಬಿಟ್ಟು ದೇವರ ಕಡೆಗೆ ತಿರುಗಿಕೊಳ್ಳುವಂಥದ್ದೇ ನಾವು ಬಿಡುವಂತ ಮೊದಲ ಹೆಜ್ಜೆಯಾಗಿದೆ. ಅದೇ ವಿಷಯವನ್ನ ಅಪೊಸ್ತಲ ಕಾರ್ಯಗಳ ಪುಸ್ತಕ 3:19 ಕೊಡಲ್ಪಡ್ತದ. ಆದುದರಿಂದ ದೇವರು ನಿಮ್ಮ ಪಾಪಗಳನ್ನ ಅಳಿಸಿ ಬಿಡುವ ಹಾಗೆ ನೀವು ಪಶ್ಚಾತ್ತಾಪ ಪಟ್ಟು ಆತನ ಕಡೆಗೆ ತಿರುಗಿಕೊಳ್ಳಿರಿ, ತಿರುಗಿದರೆ ದೇವರ ಸನ್ನಿಧಾನದಿಂದ ವಿಶ್ರಾಂತಿ ಕಾಲಗಳು ನಿಮಗೆ ಒದಗಿ ಬರುವು ಎಂಬುದಾಗಿ ಹೇಳಿ ಬರೆಯಲ್ಪಡ್ತಾ ಇದೆ. ಇದರಿಂದ ನಾವು ಅರ್ಥೈಸಿಕೊಳ್ಬೇಕಾಗಿದೆ, ದೇವರ ಕಡೆಗೆ ತಿರುಗುವುದು ಕೇವಲ ಭಾವನಾತ್ಮಕವಾದಂತ ನಿರ್ಧಾರವಲ್ಲ, ಅದು ಪಾಪವನ್ನ ಬಿಟ್ಟು ದೇವರ ಚಿತ್ತಕ್ಕೆ ವಿಧೇಯರಾಗುವಂತ ಒಂದು ನಿರ್ಧಾರವಾಗಿದೆ. ಅದರಿಂದ ನಮ್ಮ ತಪ್ಪುಗಳನ್ನ ಒಪ್ಪಿಸಿಕೊಳ್ಬೇಕಾಗಿದೆ, ಕ್ಷೇಮವನ್ನ ನಾವು ಬೇಡಬೇಕಾಗಿದೆ, ಜೀವನದಲ್ಲಿ ಬದಲಾವಣೆಯನ್ನ ನಾವು ಆರಂಭಿಸಬೇಕಾಗಿದೆ. ಈ ಬದಲಾವಣೆ ಯಾವುದರಿಂದ ಬರ್ತದ? ನಾವು ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕಿಡುವಂತ ಮೊದಲ ಹೆಜ್ಜೆಯಿಂದ ಪ್ರಾರಂಭವಾಗ್ತಾ ಇದೆ. ಇನ್ನು ಎರಡನೇ ಭಾಗದಲ್ಲಿ ನಾವು ಗಮನಿಸುವಂತ ಸಮಯದಲ್ಲಿ ದೇವರ ಕಡೆಗೆ ತಿರುಗಿದವರಿಗೆ ದೇವರ ಕರುಣೆ ದೊರಕ್ತಾ ಇದೆ. ನಾವು ಯಾವಾಗ ದೇವರ ಕಡೆಗೆ ಸಂಪೂರ್ಣವಾಗಿ ನಾವು ತಿರುಗಿಕೊಂಡು ದೇವರ ಹತ್ರ ಬರ್ತಾ ಇದೀವೋ, ಅವಾಗ ದೇವರ ಕರುಣೆ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಕಾಣಲ್ಪಡ್ತಾ ಇದೆ. ನೀವು ಯೋವೇಲನ ಪುಸ್ತಕ 2:13 ತೆಗೆದುಕೊಳ್ಳುವಂತ ಸಮಯದಲ್ಲಿ, ನಿಮ್ಮ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯಗಳನ್ನ ಹರಿದುಕೊಂಡು ನಿಮ್ಮ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಳ್ಳಿ, ಆತನು ದಯವೂ ಕನಿಕರವೂ ದೀರ್ಘಶಾಂತಿಯೂ ಮಹಾಕೃಪೆಯೂ ಉಳ್ಳವನಾಗಿ ಮಾಡಬೇಕೆಂದಿಂದ ಕೇಡಿಗೆ ಮನಮರುಗುತ್ತಾನ ಅಂತೇಳಿ ಬರೆಯಲ್ಪಡ್ತಾ ಇದ್ದಾರೆ. ನಾವು ದೇವರ ಕಡೆಗೆ ತಿರುಗಿ ಬರುವಾಗ ನಮ್ಮ ದುಷ್ಟ ಕಾರ್ಯಗಳನ್ನ, ಪಾಪ ಕಾರ್ಯಗಳನ್ನ ಬಿಟ್ಟು ನಾವು ದೇವರನ್ನ ದೃಷ್ಟಿಸಿ ನೋಡುವಾಗ, ದೇವರ ಕಡೆಗೆ ನಾವು ಹಿಂದಿರುಗಿ ಬರುವಾಗ, ದೇವರು ನಮಗೆ ಮಾಡಬೇಕಾಗಿರುವಂತ ಕೇಡಿಗೆ ಮನಮರುಗಿ ನಮಗೆ ದಯವನ್ನ, ಕನಿಕರವನ್ನ, ದೀರ್ಘ ಶಾಂತಿಯನ್ನ, ಮಹಾ ಕೃಪೆಯನ್ನ ದೇವರು ನಮ್ಮ ಜೀವನದಲ್ಲಿ ಕೊಡುವುದಕ್ಕೆ ಶಕ್ತರಾಗಿದ್ದಾರೆ. ನಾವು ಇದೇ ವಿಷಯವನ್ನ ಹೊಸ ಒಡಂಬಡಿಕೆ ಭಾಗದಲ್ಲಿ ನೋಡುವಂತ ಸಮಯದಲ್ಲಿ 1 ಯೋಹಾನ 1:9 ನೋಡ್ತಾ ಇದೀವಿ. ನಮ್ಮ ಪಾಪಗಳನ್ನ ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನ ಕ್ಷಮಿಸಿ ಬಿಟ್ಟು ಸಕಲ ಅನೀತಿಯನ್ನ ಪರಿಹರಿಸಿ ನಮ್ಮನ್ನ ಶುದ್ಧಿ ಮಾಡುವನು ಅಂತೇಳಿ ಬರೆಯಲ್ಪಡ್ತಾ ಇದೆ. ನಾವು ದೇವರ ಕಡೆಗೆ ತಿರುಗಿ ಬರುವಾಗ, ನಾವು ದೇವರ ಕಡೆಗೆ ಬರುವಂತ ಸಮಯದಲ್ಲಿ ದೇವರು ಆತನ ಮಹಾ ಕರುಣೆಯನ್ನ ನಮ್ಮಗಳ ಜೀವನದಲ್ಲಿ ನೀಡುವಂತರಾಗಿದ್ದಾರೆ. ಇದರಿಂದ ದೇವರು ಶಿಕ್ಷಿಸಲು ಮಾತ್ರ ಕಾಯುವುದಲ್ಲ, ಆತನು ಕ್ಷಮಿಸಲು ಮತ್ತು ಪುನಃ ಸ್ವೀಕರಿಸಲು ನಾವು ಸಿದ್ಧರಾಗಿ ಆತನ ಬಳಿಗೆ ಬರಬೇಕಾಗಿದೆ. ನಾವು ಎಷ್ಟೇ ದೂರ ಹೋದ್ರು
ದೇವರ ಬಳಿಗೆ ಮರಳಿ ಬರುವಾಗ ದೇವರ ಕೃಪೆಯ ಮೇಲೆ ಭರವಸೆಯನ್ನ ಇಟ್ಟು ಜೀವಿಸಬೇಕಾಗಿದೆ. ಸತ್ಯಯುಗದಲ್ಲಿ ಒಂದು ಒಳ್ಳೆ ಉದಾಹರಣೆ, ಕೆಟ್ಟ ಕುಮಾರನು, ಕೆಟ್ಟು ಹೋಗಿರುವಂತಹ ಮಗನ ಬಗ್ಗೆ ನಾವೆಲ್ಲ ಧ್ಯಾನ ಮಾಡಿರ್ತೀವಿ. ಅವನು ತನ್ನ ತಂದೆಯನ್ನ ಬಿಟ್ಟು ಹೋಗ್ತಾನ, ತಿರುಗಿ ತನ್ನ ತಂದೆಯ ಬಳಿಗೆ ಬರುವಂತ ಸಮಯದಲ್ಲಿ ಆತನು ಮನಸ್ತಾಪ ಪಟ್ಟು ತನ್ನ ತಪ್ಪನ್ನ ಅರಿವು ಆದ್ಮೇಲೆ ತನ್ನ ತಂದೆ ಮನೆಗೆ ಬಂದಿರುವಂತಹ ಸಮಯದಲ್ಲಿ ತಂದೆಯಿಂದ ಕರುಣೆಯನ್ನ, ದಯೆಯನ್ನ ಆತನು ಹೊಂದಿಕೊಳ್ತಾನೆ. ನಮ್ಮಗಳ ಜೀವನದಲ್ಲಿ ಮನ ತಿರುಗುವಂಥದ್ದು, ದೇವರ ಕಡೆಗೆ ತಿರುಗಿಕೊಳ್ಳುವಂಥದ್ದು ಬಹಳ ವಿಶಿಷ್ಟವಾಗಿದೆ. ಯಾಕಂದ್ರೆ ಅದರ ಮೂಲಕ ದೇವರ ಕರುಣೆ ಅನ್ನುವಂಥದ್ದು ನಮ್ಮಗಳ ಜೀವನದಲ್ಲಿ ದೊರಕುವಂತಾಗಿದೆ. ಇನ್ನು ಮೂರನೇ ವಿಷಯವಾಗಿ ನಾವು ತೆಗೆದುಕೊಳ್ಳುವಂತ ಸಮಯದಲ್ಲಿ, ಮೂರನೇ ಭಾಗದಲ್ಲಿ ನಾವು ದೇವರ ಕಡೆಗೆ ತಿರುಗಿಕೊಳ್ಳುವಾಗ ನಮ್ಗಳಿಗೆ ಒಂದು ಹೊಸ ಜೀವನ ದೊರಕ್ತಾ ಇದೆ. ಮೂರನೇ ಭಾಗದಲ್ಲಿ ನಾವು ದೇವರ ಕಡೆಗೆ ತಿರುಗುವಾಗ ದೇವರು ನಮ್ಮ ಜೀವನಕ್ಕೆ ಹೊಸದಾದಂತ ಕಾರ್ಯವನ್ನ ದೇವರು ಬಂದು ಒದಗಿಸ್ತದ. ನಾವು ದೇವರ ಕಡೆಗೆ ತಿರುಗಿ ಬರಬೇಕಾಗಿದೆ. ಅವಾಗ ಏನಾಗ್ತದ, ಹಳೆ ಕಾರ್ಯಗಳೆಲ್ಲವೂ ಹೋಗಿ ಹೊಸ ಜೀವಿತವನ್ನ, ಹೊಸ ಕಾರ್ಯವನ್ನ ದೇವ್ರು ಬಂದು ನಮ್ಮ ಜೀವನಕ್ಕೆ ಒದಗಿಸಿಕೊಡ್ತದ. ಚೇಂಜ್ ಮಾಡಿಲ್ಲ. ಮೂರನೇದು ಬಂದಿದ್ರೆ ಮೂರನೇ ಭಾಗದಲ್ಲಿ ಹ್ಞೂನ್ರಿ, ನಾವ್ ಯಾವಾಗ ದೇವ್ರ ಕಡೆಗೆ ಬರ್ತಾ ಇದೀವೋ ಅವಾಗ ದೇವ್ರು ಬಂದು ಹೊಸ ಜೀವನವನ್ನ ನಮ್ಮ ಜೀವನದಲ್ಲಿ ದೇವ್ರು ತಿರುಗಿಕೊಡುವಂತಾಗಿದೆ. ಎಜೆಕಿಯೇಲನ ಪ್ರವಾದನೆ ಪುಸ್ತಕ 36ನೇ 26ನೇ ವಚನ ನೋಡ್ತಾ ಇದೀವಿ. ನಾನು ನಿಮಗೆ ಹೊಸ ಮನಸ್ಸನ್ನ ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನ ಹುಟ್ಟಿಸುವೆನು, ಕಲ್ಲಾದ ಹೃದಯವನ್ನ ನಿಮ್ಮಲ್ಲಿಂದ ತೆಗೆದು ಮೃದುವಾದ ಹೃದಯವನ್ನ ನಿಮಗೆ ನಾನು ದಯಪಾಲಿಸುವೆನು ಅಂತ ಹೇಳಿ ಬರೆಯಲ್ಪಡ್ತಾ ಇದ್ದೀರಿ. ಯಾವಾಗ ನಾವು ದೇವರ ಕಡೆಗೆ ತಿರುಗಿ ಬರ್ತೀವೋ ಅವಾಗ ಹಳೆಯ ಕಾರ್ಯಗಳೆಲ್ಲ ದೇವರು ತೆಗೆದು, ಕಲ್ಲಾದ ಹೃದಯವನ್ನ ತೆಗೆದು ದೇವರು ಶುದ್ಧವಾದಂತ, ಮೃದುವಾದಂತ ಹೃದಯವನ್ನ ದೇವರು ನಮ್ಮ ಜೀವನಕ್ಕೆ ಒದಗಿಸಿಕೊಡುವಂತರಾಗಿದ್ದಾರೆ. ಇದೇ ಕಾರ್ಯವನ್ನು ನಾವು ಹೊಸ ಒಡಂಬಡಿಕೆ ಭಾಗದಲ್ಲಿ ನೋಡುವಂತ ಸಮಯದಲ್ಲಿ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನದಲ್ಲಿ, ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು ಅಂತ ಹೇಳಿ ಬರೆಯಲ್ಪಡ್ತಾ ಇದೆ. ಒಬ್ಬನು ಕ್ರಿಸ್ತನಲ್ಲಿ ಮನ ತಿರುಗಿ ಬರುವಂತ ಸಮಯದಲ್ಲಿ ಅವನ ಹಳೆ ಕಾರ್ಯವೆಲ್ಲವೂ ಹೊರಗೆ ಹೋಗ್ತದ. ದೇವರು ನೂತನವಾಗಿ ಹೊಸದಂತ ಕಾರ್ಯಗಳನ್ನ ದೇವರು ಆತನ ಜೀವನದಲ್ಲಿ ಮಾಡುವಂತರಾಗಿದ್ದಾರೆ. ಅವಳ ಜೀವನದಲ್ಲಿ ಹಳೆಯ ಕಾರ್ಯಗಳನ್ನ, ಕೆಟ್ಟ ಕಾರ್ಯಗಳನ್ನ ಬಿಟ್ಟು ದೇವರ ಕಡೆಗೆ ತಿರುಗಿಕೊಳ್ಬೇಕಾಗಿದೆ. ಒಬ್ಬ ಪ್ರಸಂಗಿ ಈ ರೀತಿಯಾಗಿ ಹೇಳ್ತಾರ, ಮನ ತಿರುಗುವುದಕ್ಕೆ ಒಳ್ಳೆಯ ದಿನ ಯಾವ್ದು ಅಂತೀವಿ, ಅಥವಾ ಮನ ತಿರುಗುವುದಕ್ಕೆ ಯಾವ ದಿನ ಅಂತ ಕೇಳುವಾಗ ದೇವ್ರ ಅವ್ರ ಜೊತೆಗೆ ಹೇಳ್ತಾರ, ಮನ ತಿರುಗುವುದಕ್ಕೆ ಹಿಂದೆ ಒಳ್ಳೆ ದಿನ ಅಂತ. ಬೈಬಲ್ ವಚನ ಸಹ ಕೊಡಲ್ಪಡ್ತದ, ರಕ್ಷಣೆಗೆ ಇವತ್ತೇ ಹಿಂದೆ ಬಂದು ರಕ್ಷಣೆಯ ದಿನ ಅಂತೀವಿ, ಇವತ್ತೇ ರಕ್ಷಣೆಯ ದಿನ ಅಂತ ಕೊಡಲ್ಪಡ್ತದೆ. ಯಾವಾಗ ನಾವು ಮನ ತಿರುಗ್ತಾ ಇದೀವೋ, ಯಾವಾಗ ನಾವು ದೇವರ ಕಡೆಗೆ ತಿರುಗಿಕೊಳ್ತಾ ಇದೀವೋ, ಇವತ್ತೇ ರಕ್ಷಣೆಯ ದಿನ ಎಂಬುದಾಗಿ ಹೇಳಿ ಸತ್ಯವೇದದಲ್ಲಿ ನಾವು ನೋಡುವಂತಾಗಿದೆ. ಇದರಿಂದ ದೇವರು ಕೇವಲ ಪಾಪವನ್ನ ಕ್ಷಮಿಸುವುದಲ್ಲ, ನಮ್ಮ ಒಳ ಮನಸ್ಸುಗಳನ್ನ ದೇವರು ಹೊಸದಾಗಿ ರೂಪಿಸಲು ಇಷ್ಟಪಡ್ತಾರೆ. ಬರೀ ಕೇವಲ ಪಾಪಗಳನ್ನ ಕ್ಷಮಿಸೋದು ಮಾತ್ರ ಅಲ್ಲ, ನಮ್ಮ ಒಳಗಿರುವಂತ ನಮ್ಮ ಅಂತರಾತ್ಮವನ್ನು ಸಹ ದೇವರು ಹೊಸದಾಗಿ ರೂಪಿಸುವುದಕ್ಕೆ ದೇವರು ಬಂದು ಶಕ್ತರಾಗಿದ್ದರು. ಅದರಿಂದ ಹಳೆಯ ಒಂದು ಜೀವನವನ್ನ ಬಿಟ್ಟು, ಹಳೆಯ ಒಂದು ಕಾರ್ಯಗಳನ್ನ ಬಿಟ್ಟು ನಾವು ಹೊಸ ಜೀವನವನ್ನ ನಡೆಸಬೇಕು ಮತ್ತು ಕ್ರಿಸ್ತನ ಗುಣಗಳನ್ನ ನಮ್ಗಳ ಜೀವನದಲ್ಲಿ ನಾವು ಬೆಳೆಸಿಕೊಳ್ಬೇಕಾಗಿದೆ. ಇನ್ನು 4ನೇ ಭಾಗದಲ್ಲಿ ನೋಡ್ತಾ ಇದೀವಿ, ದೇವರ ಕಡೆಗೆ ತಿರುಗುವುದು ಆಶೀರ್ವಾದಕ್ಕೆ ಅದು ದಾರಿ ಮಾಡ್ತಾ ಇದ್ರು. ನಾವು ದೇವರ ಕಡೆಗೆ ತಿರುಗಿಕೊಳ್ಳದೆ ದೇವರ ಆಶೀರ್ವಾದವನ್ನ ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಾವು ಅನೇಕ ಸಮಯದಲ್ಲಿ ಏನ್ ಮಾಡ್ತಾ ಇದೀವಿ, ದೇವರ ಕಡೆಗೆ ಮನ ತಿರುಗದೇನೆ ಆಶೀರ್ವಾದ ಬೇಕು ಅಂತ ಬಯಸ್ತಾ ಇದೀವಿ. ಇಲ್ಲ, ನಾವು ದೇವರ ಕಡೆಗೆ ಸಂಪೂರ್ಣವಾಗಿ ತಿರುಗಿಕೊಂಡಾಗ ಮಾತ್ರ ದೇವರ ಆಶೀರ್ವಾದಗಳನ್ನ ಹೊಂದಿಕೊಳ್ಳೋದಕ್ಕೆ ಸಾಧ್ಯ. ಯಾಕಂದ್ರೆ ವೇದ ವಚನದಲ್ಲಿ ಬರೆಯಲ್ಪಡ್ತದ, ಪಾಪಗಳನ್ನಿಟ್ಟುಕೊಂಡು ನಾನು ಆಶೀರ್ವಾದವನ್ನ ಕೇಳಿದ್ರ ಅವು ನಮ್ಮ ಜೀವನದಲ್ಲಿ ಸಿಗೋಕ್ ಸಾಧ್ಯನೇ ಇಲ್ಲ. ವಚನ ಏನ್ ಹೇಳ್ತದ, ಯೆಹೋವನ ಹಸ್ತವು ರಕ್ಷಿಸಲಾರದ ಹಾಗೆ ಮೋಟುಗೈಯಲ್ಲ, ಆತನ ಕಿವಿಗಳು ಕೇಳದ ಹಾಗೆ ಕಿವಿಡಲ್ಲ, ನಿಮ್ಮ ಪಾಪ ಅಪರಾಧಗಳೇ
ದೇವರ ಮುಂದೆ ಅಡ್ಡವಾಗಿ ನಿಂತ್ಕೊಂಡಿದೆ ಅಂತ ಹೇಳಿ ವೇದವಚನ ನೋಡ್ತಾ ಇದ್ದೀವಿ. ಅಂದ್ರೆ ನಮ್ಮ ಆಶೀರ್ವಾದಕ್ಕೆ ಮನ ತಿರುಗುವುದು ಒಂದು ತಡೆಯಾಗಿ ನಿಂತಿದೆ. ಅದಕ್ಕೆ ನಾವು ಏನ್ ಮಾಡ್ಬೇಕಾಗಿದೆ? ಮನ ತಿರುಗಿ ಬರ್ಬೇಕಾಗಿದೆ. ಅದಕ್ಕೆ ಯೇಸು ಸ್ವಾಮಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾವು ಈಗ ಓದ್ತಾ ಇದೀವಲ್ಲ ಇವತ್ತಿನ ಬಾಯ್ಪಾಠ ವಚನದಲ್ಲಿ, ಅದಕ್ಕೆ ಪರಲೋಕ ರಾಜ್ಯವು ಸಮೀಪವಾಗಿಸ್ತು, ನೀವು ದೇವರ ಕಡೆಗೆ ತಿರುಗಿಕೊಡ್ರಿ ಅಂತ ಹೇಳ್ತದ. ದೇವರ ಆಶೀರ್ವಾದ ನಮ್ಮ ಜೀವನದಲ್ಲಿ ಕಾಣಪಡ್ಬೇಕಂದ್ರ, ಆಶೀರ್ವಾದದ ದಾರಿ ನಮ್ಮ ಜೀವನದಲ್ಲಿ ತೆಗೆಯಲ್ಪಡ್ಬೇಕಂದ್ರ ನಮ್ಮಗಳ ಜೀವನದಲ್ಲಿ ಮನ ತಿರುಗುವಂಥದ್ದು ತುಂಬಾ ತುಂಬಾ ಮುಖ್ಯ. ನಾವು ಧರ್ಮೋಪದೇಶ ಕಾಂಡ ಪುಸ್ತಕ 35:2-3 ವಚನ ನೋಡುವಂತ ಸಮಯದಲ್ಲಿ, ನಿಮ್ಮ ಮಕ್ಕಳ ಸಹಿತವಾಗಿ ನಿಮ್ಮ ದೇವರಾದ ಯೆಹೋವನ ಆಶ್ರಯ ತಿರುಗಿ ಬಂದು, ನಾನು ಈಗ ನಿಮಗೆ ಬೋಧಿಸುವ ಆತನ ಮಾತುಗಳಿಗೆ ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ವಿಧೇಯರಾದರೆ, ನಿಮ್ಮ ದೇವರಾದ ಯೆಹೋವನು ದುರವಸ್ಥೆಯಿಂದ ನಿಮ್ಮನ್ನ ತಪ್ಪಿಸಿ ನಿಮ್ಮನ್ನ ಕನಿಕರಿಸಿ ತಾನು ನಿಮ್ಮನ್ನ ಚದುರಿಸುವ ಎಲ್ಲಾ ದೇಶಗಳಿಂದ ತಿರುಗಿ ಕೂಡಿಸುವನು ಅಂತೇಳಿ ಬರೆಯಲ್ಪಡ್ತಾ ಇದೆ. ತಿರುಗಿ ಕೂಡಿಸುವನಂದ್ರೆ ನಮ್ಮ ಜೀವನಕ್ಕೆ ಒಂದು ಹೊಸ ದಾರಿಯನ್ನ ದೇವರು ಬಂದು ನಾವು ಮನ ತಿರುಗುವಾಗ ನೀಡುವಂತರಾಗಿರುತ್ತೆ. ಯಾಕಂದ್ರೆ ನಮ್ಮ ಪತ್ರಿಕೆ 4ನೇ ವಚನ ನೋಡ್ತಾ ಇದೀವಿ, ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮನ್ನು ಸಮೀಪಕ್ಕೆ ಬರುವನು ಎಂಬುದಾಗಿ. ನಮ್ಮಗಳ ಜೀವನದಲ್ಲಿ ಆಶೀರ್ವಾದ ಸಿಗ್ಬೇಕಂದ್ರೆ ದೇವರ ಕಡೆಗೆ ನಾವು ತಿರುಗಬೇಕು. ಇನ್ನು ಕೊನೆ ಭಾಗ 5ನೇ ಭಾಗ ನೋಡ್ತಾ ಇದೀವಿ, ದೇವರ ಕಡೆಗೆ ತಿರುಗುವಂಥದ್ದು. ಈ ಸಂದೇಶ ಬಂದು ಎಲ್ಲರಿಗೂ ಅನುಕೂಲ, ಇದೆಲ್ಲರಿಗೂ. ಇದರಲ್ಲಿ ಚಿಕ್ಕವರು, ದೊಡ್ಡವರು, ಶ್ರೀಮಂತರು, ಬಡವರು, ಬಲಶಾಲಿಗಳು, ಬಲಹೀನರು ಅಂತ ಏನು ಇಲ್ಲ. ಈ ದೇವರ ಕಡೆಗೆ ತಿರುಗಿಕೊಳ್ಳುವಂಥದ್ದು ಪ್ರತಿ ಒಬ್ಬರಿಗೂ ಅನ್ವೇಷಿಸ್ತಾ ಇದೆ. ಯಾಕಂದ್ರೆ ನನ್ನ ಪ್ರಾರಂಭದಲ್ಲೇ ಸತ್ಯವೇದರು 13 ಜನ ದೇವ ಮನುಷ್ಯರುಗಳು ಇದೇ ವಿಷಯವಾಗಿ ಪ್ರಸಂಗ ಮಾಡ್ತಾ ಇದ್ದಾರೆ. ಎಲ್ಲರಿಗೂ, ಇಸ್ರಾಯೇಲ್ಗಳಾಗಿರ್ಬೋದು, ಪಾಪದಲ್ಲಿರುವಂತವ್ರಿಗಾಗಿರ್ಬೋದು, ನೀತಿಯಲ್ಲಿ ಜೀವಿಸುವಂತವ್ರಿಗಿರ್ಬೋದು, ಅವ್ರು ಯಾರೇ ಆಗಿದ್ರು ಅವ್ರಿಗೆಲ್ಲರಿಗೂ ದೇವರು ನೀಡುವಂತ ಮೊದಲ ಕಾರ್ಯ ಏನಪ್ಪ ಅಂದ್ರೆ ಮನ ತಿರುಗಿ. ಅದೇ ಕರೆಯನ್ನ, ಅದೇ ಕ್ರಿಸ್ತನ ಮೊದಲ ಕರೆ, ಅದೇ ದೇವರನ್ನು ನಂಬಿರುವಂತವರಿಗೆ ದೇವರು ಹೇಳುವಂತ ಮೊದಲ ಕಾರ್ಯ. ಇದು ಬಂದು ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಅನ್ವಯವಾಗ್ತಾ ಇದೆ. ಇದು ಒಬ್ರು ಇಬ್ರು ಅಲ್ಲ, ಪ್ರತಿಯೊಬ್ಬರಿಗೂ. ಯಾಕಂದ್ರೆ ವೇದ ವಚನ ನೋಡ್ತಾ ಇದೀವಿ, ಯೋನನ ಪ್ರವಾದನೆ ಪುಸ್ತಕ 3-10ನೇ ವಚನದಲ್ಲಿ ಆ ಜನರು ಮಾಡಿದೆಲ್ಲವನ್ನ ದೇವರು ಗಮನಿಸಿದರು, ತಮ್ಮ ದುರ್ನಡತೆಯನ್ನ ಜನರು ಕೈ ಬಿಟ್ಟದನ್ನ ಕಂಡು ಮನಮರುಗಿ ಅವರಿಗೆ ವಿಧಿಸಬೇಕಿದ್ದ ಶಿಕ್ಷೆಯನ್ನ ತಡೆ ಹಿಡಿದರು ಅಂತೇಳಿ ಬರೆಯಲ್ಪಡ್ತಾ ಇದ್ದಾರೆ. ಯಾವಾಗ ಅವರು ತಮ್ಮ ಪಾಪಗಳನ್ನ, ದುರ್ನಡತೆಯನ್ನ ಅವ್ರು ಬಿಟ್ಟು ಜೀವಿಸಕ್ ಪ್ರಾರಂಭ ಮಾಡಿದ್ರು, ಯಾವಾಗ ಅದನ್ನೆಲ್ಲ ಬಿಟ್ಟು ಅವರು ದೇವರುಗಳಿಗೆ ಬಂದ್ರು, ಅವಾಗ ದೇವರು ಬಂದು ಅವರನ್ನ ಶಿಕ್ಷಿಸದೆ ಅವ್ರನ್ನ ಕ್ಷಮಿಸಿದನು ಅಂತೇಳಿ ಬರೆಯಲ್ಪಡ್ತಾ ಇದ್ರು. ಇದರಿಂದ ಮನ ತಿರುಗುವಂಥದ್ದು ನಮ್ಮಗಳ ಜೀವನದಲ್ಲಿ ಬಹಳ ಬಹಳ ಶ್ರೇಷ್ಠವಾಗಿರುವಂತಹ ಕಾರ್ಯವಾಗಿದೆ. ಇನ್ನು ಇವತ್ತಿನ ಜ್ಞಾನದಲ್ಲಿ, ಇವತ್ತಿನ ದೇವ ಮನುಷ್ಯರ, ದೇವ ಸ್ವಾರ್ಥಿಗರ ಜೀವನ ಚರಿತ್ರೆಯನ್ನು ಗಮನಿಸುವಂತ ಸಮಯದಲ್ಲಿ ಇವತ್ತು ಬಂದು ಸಭಾ ಪಾಲಕರಾದಂತ ಚಕ್ ಸ್ಮಿತ್ ಅವರ ಕುರಿತಾಗಿ ಬರೆಯಲ್ಪಡ್ತಾ ಇದೆ. ಇವರ ಜೀವನ ಅವಧಿಯನ್ನು ತೆಗೆದುಕೊಳ್ಳುವ ಸಮಯದಲ್ಲಿ ಜೂನ್ 25, 1927 ಅಕ್ಟೋಬರ್ 3, 2013 ವಿಷಯದಾಗ ಇವರ ಜೀವಿತಾವಧಿಯನ್ನ ನಾವು ನೋಡುವಂತದ್ದು. ನಮ್ಗೆಲ್ಲರಿಗೂ ಚಕ್ ಸ್ಮಿತ್ ಅವ್ರು ಯಾರು ಏನು ಎಂಬುದು ನಮ್ಗೆಲ್ಲ ಖಂಡಿತ ಗೊತ್ತಿರ್ತಾರೆ. ಯಾಕಂದ್ರೆ ಇವರು ಕಲ್ವಾರಿ ಚಾಪಲ್ ಒಂದು ಸ್ಥಾಪಕರಾಗಿದ್ದಾರೆ. ಇವರ ಒಂದು ಜೀವನದ ಶೈಲಿಯನ್ನ ನಾವು ಸಂಕ್ಷಿಪ್ತವಾಗಿ ನೋಡುವಂತ ಸಮಯದಲ್ಲಿ ಸಭಾಪಾಲಕರಾದಂತ ಚಕ್ ಸ್ಮಿತ್ ಅವರು 1965 ಇವರು ಬಂದು ಒಂದು ತಮ್ಮ ಸೇವೆಯ ಕಾರ್ಯವನ್ನ ಪ್ರಾರಂಭ ಮಾಡ್ತಿದ್ದಾರೆ. ಅದು ಏನಾಗ್ತದ, ವಿಶ್ವದಾದಂತ ಬಹಳ ಪ್ರಖ್ಯಾತಿ ಬರ್ತಾ ಇದೆ. ಇವ್ರು ಬಂದು ಕಲ್ವಾರ್ ಚಾಪಲ್ ಅನ್ನ ಸ್ಥಾಪನೆ ಮಾಡ್ತಾ ಇದ್ರ ಕೇವಲ 25 ಜನರಿಂದ ಈ ಸೇವೆ ಒಂದು ಪ್ರಾರಂಭ ಆಗ್ತಾ ಇದೆ. ಕೇವಲ 25 ಜನ ಇಟ್ಕೊಂಡು ಇವರು ಕಲ್ವಾರ್ ಚಾಪಲ್ ಮಿನಿಸ್ಟ್ರಿಯನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಇವರ ಮುಖ್ಯ ಒಂದು ಉದ್ದೇಶ, ಇವರ ಸಭೆಯ ಒಂದು ಕಾರ್ಯವನ್ನು ನಡೆಸುವುದರಲ್ಲಿ ಜೀಸಸ್ ಮೂವ್ಮೆಂಟ್ ಎಂಬುದಾಗಿ ಹೇಳಿ ಇವರು ಒಂದು ಕೇಂದ್ರ ಬಿಂದುವಾಗಿ ಇವರು ಬಂದು ನಮ್ಮ ಸೇವೆಯನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಅದು ಮಾತ್ರವಲ್ಲ, ಹಿಪ್ಪಿಗಳು ಮತ್ತು ಅನ್ವೇಷಕರು ಸೇರಿದಂತೆ ಸಾವಿರಾರು ಯುವಕರನ್ನ ಕ್ರಿಸ್ತನಲ್ಲಿ ಒಂದು ಜೀವಂತ ನಂಬಿಕೆಯಲ್ಲಿ ಇವರು ಬಂದು ಸೇರಿದ್ದಾರೆ. ಹಿಪ್ಪಿಗಳು ಎಂಬುದಾಗಿರುವ ಸಮಯದಲ್ಲಿ ಆಗಿನ ಕಾಲಘಟ್ಟದಲ್ಲಿ ಅಥವಾ ಅಲ್ಲಿರುವಂತ ಸನ್ನಿವೇಶದಲ್ಲಿ ಇವರನ್ನ ಜನ ಬಂದು ಬಹಳ ವಿಭಿನ್ನವಾದ ರೀತಿಯಲ್ಲಿ ನೋಡುವಂತ ಜನಗಳಾಗಿತ್ತು. ಇವ್ರು ಬಂದು ಬೇರೆ ಬೇರೆ ಡ್ರಗ್ಸ್ ಮತ್ತು ಬೇರೆ ಬೇರೆ ಕಾರ್ಯಗಳಲ್ಲಿ ಇವ್ರು ಬಂದು ಇರೋದ್ರಿಂದ ಇವರನ್ನ ಬಂದು
ಎಷ್ಟೋ ಜನ ಸಭೆಗಳು ಸೇರಿಸಿಕೊಳ್ತಾ ಇರೋದು. ಅಂತ ಒಂದು ಜನರ ಇಟ್ಟುಕೊಂಡು ಇವರು ಕಲ್ವಾರ್ ಚಾಪಲ್ ಸೇವೆಯನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಇವರ ವಿಶೇಷ ಗುಣ ಏನಪ್ಪಾ ಅಂದ್ರೆ ವೇದ ವಚನವನ್ನ, ಸತ್ಯವೇದವನ್ನ ಇವರು ಭಾಗವಾಗಿ ಸಂಪೂರ್ಣ ಜ್ಞಾನವಾಗಿ ಜನ ಮಾಡ್ತಾ ಇದ್ದಾರೆ. ಸಾಧಾರಣವಾಗಿ ನಾವು ಪ್ರಸಂಗವನ್ನ ರೆಡಿ ಮಾಡ್ಬೇಕಾದ್ರೆ ಯಾವ್ದು ಇಷ್ಟ ಆಗಿರುವಂತ ಒಂದ್ 4 ವಚನ ಓದ್ಕೊಂಡು ಅದಕ್ಕೆ ಬೇಕಾಗಿರುವಂತ ರೆಫರೆನ್ಸ್ ಹೇಳ್ಕೊಂಡ್ಬಿಟ್ಟು ಪ್ರಸಂಗ ಮಾಡ್ತಾ ಇದ್ರು. ಆದ್ರೆ ಚಕ್ ಸ್ಮಿತ್ ಅವರ ಪ್ರಸಂಗವನ್ನ ತೆಗೆದುಕೊಳ್ಳುವಂತ ಸಮಯದಲ್ಲಿ ವಚನವಾಗಿ ಬೋಧಿಸುವಂತ ಕಾರ್ಯದಲ್ಲಿ ಇವರು ಬಹಳ ಹೆಸರುವಾಸಿ ಆಗುವುದು. ವಚನವಾಗಿ ಕ್ರಮವಾಗಿ ಬೋಧಿಸುವಂಥದ್ದು. ಅವಾಗಲೇ ನಿಜವಾದಂತಹ ಸತ್ಯಗಳು, ಸತ್ಯದ ಕಾರ್ಯಗಳು ಜನರಿಗೆ ಅನ್ವಯವಾಗ್ತಾ ಅಂತ ಹೇಳ್ಬಿಟ್ಟು ವೇದ ವಚನವನ್ನ ಕ್ರಮವಾಗಿ ಬೋಧಿಸುವುದರಲ್ಲಿ ಇವರು ಹೆಸರುವಾಸಿಯಾಗಿದ್ರು. ಅದು ಮಾತ್ರವಲ್ಲ, ಸರಳವಾದಂತಹ ಆರಾಧನೆ, ಪವಿತ್ರಾತ್ಮನ ಕೆಲಸ ಒತ್ತಿ ಹೇಳುವಂಥದ್ದು ಇವರ ಒಂದು ನಾಯಕತ್ವದ ಶ್ರೇಷ್ಠ ಗುಣ. ಕಲ್ವಾರ್ ಚಾಪಲ್ ಜಾಗತಿಕವಾಗಿ ಬೆಳೆಯಿತು. ಅವರು ತಮ್ಮ ರೇಡಿಯೋ ಕಾರ್ಯಕ್ರಮದಲ್ಲಿ ಅನೇಕ ಸಾವಿರಕ್ಕೂ ಹೆಚ್ಚು ಅಂಗ ಸಂಸ್ಥೆಗಳನ್ನ ಇವರ ಮೂಲಕವಾಗಿ ಪ್ರಾರಂಭವಾಗ್ತಾ ಇದೆ. ಬರೀ ಕಲ್ವಾರ್ ಚಾಪಲ್ ಅನ್ನೋದು ಒಂದೇ ಅಲ್ಲ, ಎಷ್ಟೋ ಸೇವೆಗಳು, ಎಷ್ಟೋ ಸಂಸ್ಥೆಗಳು ಈ ಕಲ್ವಾರ್ ಚಾಪಲ್ ಹೆಸರಿನ ಮೂಲಕವಾಗಿಯೇ ನಡೀತಾ ಇದ್ದಾರೆ. ಅದರಲ್ಲಿ ನಾವು ಇರುವಂತಹ ಸೇವೆ ಕೂಡ ಕಲ್ವಾರ್ ಚಾಪಲ್ಗೆ ಸಂಬಂಧಪಟ್ಟ ಅದನ್ನ ಪ್ರಾರಂಭಿಸುವಂಥದ್ದು ಚಕ್ ಸ್ಮಿತ್ ಅವರು ಎಂಬುದನ್ನು ನಾವು ಗ್ರಹಿಸಿಕೊಳ್ಬೇಕಾಗಿದೆ. ಅವ್ರು ಏನ್ ಮಾಡ್ತಾರೆ, ಅನೇಕ ಪೀಳಿಗೆಗಳಿಗೆ ಸಭಾಪಾಲಕರು ಮತ್ತು ವಿಶ್ವಾಸಿಗಳ ಮೇಲೆ ಪ್ರಭಾವ ಬೀರುವಂತಹ ಈ ವಿಶ್ವದಾದ್ಯಂತವಾಗಿ ಅವರು ದೇವರ ಸ್ವಾರ್ಥ ಬೋಧನೆ ಮತ್ತು ಶಿಷ್ಯತ್ವದ ಮೇಲೆ ಶಾಶ್ವತವಾದಂತಹ ಒಂದು ಪ್ರಭಾವವನ್ನ ಬೀರ್ತಾರೆ. ಬಹಳ ಶ್ರೇಷ್ಠವಾಗಿರುವಂತಹ ಸೇವೆ ಇವತ್ತಿನ ಕಾಲಘಟ್ಟದಲ್ಲೂ ಸಹ ಕನಿಷ್ಠ ಜನರ ಮಧ್ಯದಲ್ಲಿ, ತಳ್ಳಲ್ಪಟ್ಟಂತ ಜನರ ಮಧ್ಯದಲ್ಲಿ, ತಿರಸ್ಕರಿಸಲ್ಪಟ್ಟಂತ ಜನರ ಮಧ್ಯದಲ್ಲಿ ಸೇವೆಗಳು ನಡೀತಾ ಇದ್ರೆ ಅದು ಕಲ್ವಾರ್ ಚಾಪಲ್ ಅಡಿಪಾಯದಲ್ಲಿರುವಂತ ಚಕ್ ಸ್ಮಿತ್ ಅವರ ಒಂದು ಬೋಧನೆಯ ಮೂಲಕವಾಗಿ ಬಂದಿರುವಂತಹ ಸಭೆಗಳೇ ಇವತ್ತಿಗೂ ಅತಿ ಕೀಳಾದ, ತಿರಸ್ಕರಿಸಲ್ಪಟ್ಟಂತ, ತಳ್ಳಲ್ಪಟ್ಟಂತ ಜನರ ಮಧ್ಯದಲ್ಲಿ ನಡೆಯುವಂತಹ ಸೇವೆಗಳೇ ಪಾಸ್ಟರ್ ಚಕ್ ಸ್ಮಿತ್ ಅಯ್ಯ ಅವರು ಪ್ರಾರಂಭದ ಸೇರಿದಂತ ಕಲ್ವಾರ್ ಚಾಪಲ್ ಮೂಲಕವಾಗಿ ಬರ್ತದೆ. ಇವರ ಜೀವನ ಚರಿತ್ರೆ ಇವತ್ತಿಗೂ ಸಹ ಜೀವಂತವಾಗಿದೆ. ಇವತ್ತಿಗೂ ಸಹ ಎಷ್ಟೋ ಸೇವೆಗಳು ತಳ್ಳಲ್ಪಟ್ಟಂತ ಜನರ ಮಧ್ಯದಲ್ಲಿ, ಕೈ ಬಿಡಲ್ಪಟ್ಟಂತ ಜನರ ಮಧ್ಯದಲ್ಲಿ, ಸಮುದಾಯ ದೂರ ಇಟ್ಟಿರುವಂತ ಜನರ ಒಂದು ಮಧ್ಯದಲ್ಲಿ ದೇವರ ಸೇವೆಗಳು ಪ್ರಾರಂಭವಾಗ್ತಾ ಇದೆ. ಇವತ್ತಿನ ಜ್ಞಾನದಲ್ಲಿ ನಾವು ಗ್ರಹಿಸಿಕೊಳ್ಬೇಕಾಗಿರುವಂಥದ್ದು ಕ್ರಿಸ್ತನ ಕರೆ, ಆತನ ಸಹಾನುಭೂತಿ, ನಾವೆಲ್ಲರೂ ದೇವರ ಕಡೆಗೆ ತಿರುಗಿಕೊಂಡು ಜೀವಿಸಬೇಕೆಂಬುದಾಗಿದೆ. ನಮ್ಮಗಳ ಜೀವನದಲ್ಲಿ ಅನೇಕ ಕಾರ್ಯಗಳಲ್ಲಿ ನಾವು ದೇವರಲ್ಲಿ ಇದ್ರೂ ಕೆಲವು ವಿಷಯಗಳನ್ನು ಬಿಟ್ಟು ನಾವು ಸಂಪೂರ್ಣವಾಗಿ ದೇವರ ಕಡೆಗೆ ತಿರುಗಿಕೊಳ್ಳುತ್ತಿಲ್ಲ. ಇವತ್ತಿನ ಧ್ಯಾನದಲ್ಲಿ ನಾವು ಧ್ಯಾನ ಮಾಡಿದ ಹಾಗೆ ನಮ್ಮಗಳ ಜೀವನದಲ್ಲಿ ಮನ ತಿರುಗುವಂಥದ್ದು ನಮ್ಮ ಜೀವನದಲ್ಲಿರುವಂತ ಮೊದಲ ಹೆಜ್ಜೆಯಾಗಿದೆ. ನಾವು ಮನ ತಿರುಗಿ ಜೀವಿಸುವಂಥದ್ದು, ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ಬರುವಂಥದ್ದೇ ನಮ್ಮ ಮೊದಲ ಹೆಜ್ಜೆಯಾಗಿದೆ. ನಾವು ಮನ ತಿರುಗುವಾಗ ದೇವರ ಒಂದು ಕರುಣೆ ನಮ್ಮ ಜೀವಿತಕ್ಕೆ ದೊರಕುವಂತಾಗಿದೆ. ನಾವು ಮನ ತಿರುಗಿ ಬರುವಂತ ಸಮಯದಲ್ಲಿ ದೇವರು ಹೊಸ ಜೀವನವನ್ನ ನಮ್ಮಗಳಿಗೆ ಕೊಡುವಂತಾಗಿದೆ. ನಾವು ಮನ ತಿರುಗಿ ಬರುವಾಗ ಅದು ನಮ್ಮ ಜೀವನಕ್ಕೆ ಆಶೀರ್ವಾದದ ದಾರಿಯಾಗಿ ಕಾಣಲ್ಪಟ್ಟಾಗಿದೆ. ಇನ್ನು ದೇವರ ಕಡೆಗೆ ತಿರುಗಿಕೊಳ್ಳುವಂಥದ್ದು ಇದು ಪ್ರತಿಯೊಬ್ಬರಿಗೂ ದೇವರು ಕೊಡುವಂತ ಶ್ರೇಷ್ಠವಾದಂತ ಸಂದೇಶವಾಗಿದೆ. ಈ ಕಾರ್ಯವನ್ನ ನಾವು ಮುಂದೆ ಇಟ್ಟುಕೊಂಡು ದೇವರಿಗಾಗಿ ದೇವ ವಿಷಯವಾಗಿ ನಾವು ನಮ್ಮ ಜೀವನವನ್ನ ದೇವರಲ್ಲಿ ಕಳೆಯೋಣ. ದೇವರು ನಮ್ಮನ್ನು ಅಧಿಕವಾಗಿ ಆಶೀರ್ವಾದ ಮಾಡ್ತಾರೆ. ಪ್ರಾರ್ಥನೆ ಮಾಡುವುದು. ಸರ್ವಶ್ರೇಷ್ಠನಾಗಿರುವಂತಹ ನಮ್ಮ ತಂದೆಯಾದ ದೇವರೇ, ಈ ಬೆಳಗಿನ ಜಾವದಲ್ಲಿ ದೇವರೇ ನಿಮ್ಮ ಕಾರ್ಯಗಳನ್ನ ಧ್ಯಾನಿಸುವುದು ನಮಗೆ ಕೊಟ್ಟಂತ ಅವಕಾಶಕ್ಕಾಗಿ ಸ್ತೋತ್ರ ಸ್ವಾಮಿ. ದೇವರೇ, ನಾವು ಸಂಪೂರ್ಣವಾಗಿ ನಿಮ್ಮ ಕಡೆಗೆ ತಿರುಗಿಕೊಂಡು ನಿಮ್ಮಲ್ಲಿ ನಾವು ನೆಲೆಯಾಗಿ ಜೀವಿಸುವಂತೆ ನಮಗೆ ಕಾರ್ಯಗಳನ್ನು ಮಾಡು. ಈ ದಿನ ಪೂರ್ತಿ ನಿಮ್ಮ ಪ್ರಸನ್ನತೆ, ನಿಮ್ಮ ಆಶೀರ್ವಾದ ನಮ್ಮನ್ನು ನಡೆಸುವಂತೆ ಕೃಪೆ ಮಾಡು. ಯೇಸುವಿನ ಹೆಸರಿನಲ್ಲಿ ಕೇಳುತ್ತೇವೆ ನಮ್ಮ ತಂದೆಯ ದೇವರೇ, ಆಮೆನ್.